ನಮಸ್ಕಾರ ವೀಕ್ಷಕರೇ. ಸೊ ಲಾಸ್ಟ್ ವಿಡಿಯೋದಲ್ಲಿ ರೂಪಾ ಶ್ರೀನಿವಾಸ್ ಆಕಾಶ ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರ ಅವರು ತಿಳಿಸಿದ್ರು. ಈಗ ಸಮಸ್ಯೆಗಳು ಹೆಂಗೆ ಪತ್ತೆ ಮಾಡ್ತಾರೆ ಮತ್ತು ಅದಕ್ಕೆ ಪರಿಹಾರ ಹೆಂಗಿರುತ್ತೆ, ಸೊ ಇದ್ರ ಬಗ್ಗೆ ಮಾತಾಡೋಣ. ನೀವು ರೆಗ್ಯುಲರ್ ಆಗಿ ಯಾರ್ದೋ ಒಬ್ಬರದ್ದು ಸಮಸ್ಯೆನ ನೋಡಬೇಕು ಅಂದರೆ ಇಂಥದ್ದನ್ನೇ ತೊಂದರೆ ಐತಿ ಅವರಿಗೆ, ಅದನ್ನು ರೆಗ್ಯುಲರ್ ಆಗಿ ನೀವು ಯಾವ ಥರ ನೋಡ್ತೀರಾ ಅಂತೇಳಿ, ಮತ್ತು ಅದಕ್ಕೆ ಪರಿಹಾರ ಹೆಂಗೆ ಅಲ್ಲೇ ಪತ್ತೆ ಮಾಡ್ತೀರಾ, ಅವ್ರಿಗೆ ಹೆಂಗೆ ಸಜೆಷನ್ ಈ ಥರ ಮಾಡ್ಕೊಳ್ಳಿ ಇದು ಪರಿಹಾರ ನಿಮಗೆ ಅಂತ ಹೆಂಗೆ ಹೇಳ್ತೀರಾ? ಈಗ ಒಬ್ರು ಕ್ವಶನ್ ಮಾಡಿದ್ರು ಅಂದ್ರೆ ಸರ್, ಅವರಿಗೆ ಆ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಮತ್ತೆ ಆ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ, ಅದು ಫಾಸ್ಟ್ ಲೈಫ್ದ, ಇದೇ ಜನ್ಮದಲ್ಲಿ ಮಾಡಿರೋದಾ ಅಥವಾ ಇನ್ಯಾವುದೋ ಜನ್ಮದಲ್ಲಿ ಎಷ್ಟೋ ಶತಮಾನಗಳ ಹಿಂದೆ ಮಾಡಿರೋದಾ, ಅದೆಲ್ಲನೂ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂಥ ಪರಿಹಾರಗಳು ಸಿಗುತ್ತೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಅನ್ಯ ಧರ್ಮದಲ್ಲಿ ಹುಟ್ಟಿರ್ತಾರೆ, ಹುಟ್ಟುಬಿಟ್ಟು ನಮ್ಮ ಹಿಂದೂ ದೇವತೆಗೆ, ಅಂದರೆ ಅದು ನಾನು ರೀಡ್ ಮಾಡಿದ್ದೀನಿ ಆ ವ್ಯಕ್ತಿ ಬಗ್ಗೆ. ಅದಕ್ಕೆ ಅವರು ಹುಟ್ಟುಬಿಟ್ಟು ನಮ್ಮ ಹಿಂದೂ ಒಂದು ದೇವತೆಗೆ ತುಂಬ ಅವಮಾನ ಮಾಡಿರ್ತಾರೆ. ಅಂದರೆ ಬೈದು ಚಪ್ಪಲಿ ಎಸೆದು ಈ ಥರ ಎಲ್ಲ ಮಾಡಿರ್ತಾರೆ. ಅದು ಈಗಲ್ಲ, ತುಂಬ ಒಂದು 500 ವರ್ಷಗಳ ಹಿಂದೆ ಕಥೆ ಇದು. ಆದರೆ ಈಗ ಅದೇ ವ್ಯಕ್ತಿ ಮತ್ತೆ ಹುಟ್ಟಿದ್ದಾರೆ, ಅದೇ ವ್ಯಕ್ತಿ ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಬಟ್ ಅವರಿಗೆ ಆ ದೇವಸ್ಥಾನನ ಏಳಿಗೆ ಮಾಡೋಕ್ಕಾಗ್ತಿಲ್ಲ. ಆ ಟೈಮಲ್ಲಿ ಒಂದು ಭಕ್ತರನ್ನ ಅವಮಾನ ಮಾಡಿರ್ತಾರೆ, ತುಂಬಾ ಟಾರ್ಚರ್ ಮಾಡಿರ್ತಾರೆ. ಈಗ ಅದು ಸಫರ್ನ ಅವ್ರು ಪಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಕಾರಣ ಗೊತ್ತಿಲ್ಲ. ಇದು ಗೊತ್ತಾದ್ಮೇಲೆ ಅವರಿಗೆ ಈ ತರ ಮಾಡಿದ್ದೀರಾ ಅಂತ ಗೊತ್ತಾದ್ಮೇಲೆ ಈಗ ಅವ್ರಿಗೆ ಪರಿಹಾರಗಳು ಬಂತು. ಅಮ್ಮ ಆಗ ಕೋಪ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಪರಿಹಾರ ಏನ್ ಮಾಡ್ಬೇಕು ಅಮ್ಮನಿಗೆ ಶಾಂತಿ ಮಾಡಕ್ಕೆ, ಅದೆಲ್ಲ ಇವಾಗ ಮಾಡ್ಕೊಂಡಿದ್ದಾರೆ. ಈಗ ಸರಿಯಾಗಿ ಒಂದು ಒಳ್ಳೆ ಪೂಜೆಗಳೆಲ್ಲ ನಡೀತಾ ಇದೆ ಇವಾಗ. ಈ ತರ ಪರಿಹಾರ ನಾವು ಕೊಡಲ್ಲ ಸರ್, ಅದು ಅವ್ರ ಕ್ವಶನ್ಗೆ ತಕ್ಕಂತ ಆನ್ಸರ್ ನಾವು ಕೇಳ್ತೀವಲ್ಲ. ಆಗ ಇವ್ರಿಗೆ ಈ ತರ ಸಮಸ್ಯೆ ಇದೆ, ಇದಕ್ಕೆ ಇವ್ರು ಸಫರ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಪರಿಹಾರನೂ ಅವ್ರು ನಾವು ಯಾರನ್ನ ಕೇಳ್ತೀವಲ್ಲ, ಈಗ ಒಬ್ಬರದ್ದು ಕ್ವಶನ್ ಯಾರ ಹತ್ರ, ಯಾವ ಭಗವಂತನ ಹತ್ರ ಕೇಳ್ತೀವಲ್ಲ, ಗೈಡರ್ ಹತ್ರ, ಅವ್ರ ಹತ್ರನೇ ಅದಕ್ಕೆ ಉತ್ತರನೂ ಬರುತ್ತೆ, ಜೊತೆಗೆ ಪರಿಹಾರನೂ ಬರುತ್ತೆ. ಪರಿಹಾರ ಮಾಡ್ಕೊಂಡು ತುಂಬಾ ಜನ ಪರಿಹಾರ ತಗೊಂಡು ಚೆನ್ನಾಗಿದ್ದಾರೆ ಈಗ ಆಲ್ರೆಡಿ. ಪರಿಹಾರ ಅಂದ್ರೆ ನೀವು ಪರಿಹಾರ ಅಂತಂದ್ರೆ ಈಗ ಪರಿಹಾರ ಸರ್, ಈಗ ಒಂದು ಮನೆಯಲ್ಲಿ ಏನೋ ತಂತ್ರ ಪ್ರಯೋಗ ಆಗಿದೆ. ಆ ತಂತ್ರ ಪ್ರಯೋಗ ಆಗಿದೆ ಅಂದ್ರೆ ಆ ತಂತ್ರ ಪ್ರಯೋಗ ಮಾಡಕ್ಕೆ ಇನ್ನೊಬ್ರು ತಂತ್ರವಾದಿಗಳ ಹತ್ರ ಹೋಗಂತ ಅವಶ್ಯಕತೆ ಇಲ್ಲ. ಇವರೇ ಸಿಂಪಲ್ ಆಗಿ ಮನೆಯಲ್ಲಿ ಕೆಲವೊಂದು ಇಷ್ಟು ದಿನ, ಇಷ್ಟು ಒಂದು ಮಂಗಳವಾರ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ, ಈ ತರ ಒಂದು ಟೈಮಿಂಗ್ಸ್ ಕೊಡ್ತಾರೆ. ಆಕರ್ಷಿಕ್ ರೀಡಿಂಗ್ ಅಲ್ಲಿ ಒಂದು ಟೈಮಿಂಗ್ಸ್, ಒಂದು 3 ಅಥವಾ 7, 9 ಈ ತರ ಒಂದು ಟೈಮಿಂಗ್ಸ್ ಬರುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ಏನು ಒಂದು ಪೂಜೆ ಮಾಡ್ಬೇಕು ಅಂತ ಹೇಳಿರ್ತಾರೆ. ಪೂಜೆ ಅಥವಾ ಮನೆಯಲ್ಲಿ ಏನಾದರೂ ವಿಶೇಷವಾಗಿ ಏನೋ ಒಂದು ಮಾಡಬೇಕು, ಆ ದೇವತೆಗಳಿಗೆ ಒಲಿಸ್ಕೊಳ್ಳೋಕ್ಕೆ ಅಥವಾ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ, ಅದನ್ನ ಇವರು ಪರ್ಟಿಕ್ಯುಲರ್ ಮಾಡ್ತಾ ಹೋಗ್ಬೋದು. ಈಗ ಒಬ್ರು ಯಾರು ತಂತ್ರವಾದಿಗಳಿಂದ ಒಂದು ಸಮಸ್ಯೆಗೊಳಗಾಗಿರ್ತಾರೆ, ಯಾವುದೋ ಒಂದು ಹೋಮ ಮಾಡಿಸಿ, ಆ ಹೋಮ ಮಾಡಿ ಈ ವ್ಯಕ್ತಿ ಏನು ಮಾಡಿರ್ತಾರೆ, ಒಂದು ದುಡ್ಡುಗೋಸ್ಕರ ಅಂತ ಅನ್ಸುತ್ತೆ, ಅಲ್ಲಿ ಬೇರೆ ಒಂದು ನೆಗೆಟಿವ್ನ ಬಿಟ್ಟು ಬಂದಿರ್ತಾರೆ. ಸೊ ಆ ವ್ಯಕ್ತಿ ನನಗೆ ಕೇಳ್ತಾರೆ, ಈ ಥರ ರೀಡಿಂಗ್ ಮಾಡಿಸ್ಬಿಟ್ಟು ಈ ಪ್ರಾಬ್ಲಮ್ ನನಗೆ ಇದೆಲ್ಲ ಓಕೆ ಮೇಡಮ್, ನೀವು ಹೇಳಿದ್ದೀರಾ ಪರಿಹಾರ, ಬಟ್ ನಾನು ಪರಿಹಾರ ಮಾಡಿದ್ರೆ ನನಗೆ ಪರಿಹಾರ ಆಗಲ್ಲ ಅಂದರು. ಯಾಕೆ ಅಂತ ಕೇಳಿದ್ವಿ ನಾವು. ಅವರು ಇಲ್ಲ, ನನಗೆ ಈ ಥರ ಯಾವುದೋ ಒಂದು ಮುಂಚೆ ನಿಮಗೆ ಪರಿಚಯ ಆಗೋಕ್ಕೆ ಮುಂಚೆನೇ ಒಂದು 2-3 ವರ್ಷದಿಂದ ಒಬ್ರು ಪರಿಚಯ ಇತ್ತು. ಅವ್ರು ಬಂದು ನನಗೆ ಹೋಮ ಮಾಡಿ ಹೋದರು. ಹೋಮ ಮಾಡಿ ಹೋದ ನಂತರ ಇನ್ನೂ ನೆಗೆಟಿವ್ ಜಾಸ್ತಿ ಆಯ್ತು ನನಗೆ. ಈ ಥರ ಒಂದು ನನಗೆ ಧ್ಯಾನ ಮಾಡಕ್ಕೆ ಕೂತ್ರು, ಪೂಜೆ ಮಾಡಕ್ಕೆ ಕೂತ್ರು, ಯಾವುದಕ್ಕೂ ಮನಸ್ಸು ಬರಲ್ಲ ನನಗೆ. ಎದ್ದೋಗು ಅನ್ನೋ ಥರ ಆಗುತ್ತೆ. ಮತ್ತು ಸರ್ಪದ ಆತ್ಮ ಬಂತು, ನೀನು ಮನೆ ಬಿಟ್ಟು ಹೋಗು ಅನ್ನೋ ಥರ ಹೇಳೋದು, ಈ ಥರ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರು. ಸೊ ನನಗೆ ಅನಿಸ್ತು, ಈಗ ಯಾವ ದೇವಿನ, ಅಂದರೆ ಇಲ್ಲಿ ದೇವಿ ಹೆಸರು ಹೇಳೋಕ್ಕಾಗಲ್ಲ ಅದು, ಬಟ್ ಮಾಡಿದವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ. ಯಾವ ದೇವಿಯನ್ನ ನೀವು ಹೋಮ ಮಾಡಿಸಿದ್ದು ಅಂದಾಗ ಅವರೊಂದು ದೇವಿ ಹೆಸರು ಹೇಳ್ತಾರೆ. ನಾನು ಹೇಳಿದೆ, ನಾನು ಮತ್ತೆ ಆಕಾಶಿಕ್ ರೀಡಿಂಗಲ್ಲಿ ಕೇಳ್ತೀನಿ ಅವರಿಗೆ, ಏನು ತಂತ್ರ ಪ್ರಯೋಗಿ ಬಂದು ಮಾಡೋಗಿರ್ತಾರಲ್ಲ ಹೋಮ, ಅದೇ ಹೋಮನ ಇವ್ರಿಗೆ ಅನಿಸ್ದಷ್ಟು ಸಿಂಪಲ್ ಆಗಿ, ಅಂದ್ರೆ ಅವ್ರು ಅಷ್ಟೊಂದೆಲ್ಲ ಎಲ್ಲ ಐಟಮ್ಸ್ ಎಲ್ಲ ಇಡೋದು ಬೇಡ, ಒಂದು ಚಿಕ್ಕದಾಗಿ ಇವ್ರ ಮನಸ್ಸಿಂದ ಬೇಡ್ಕೋಬೇಕು. ಮೇಯ್ನ್ ಸರ್ ಇದರಲ್ಲಿ ನಾವು ಸಾರಿ ಕೇಳ್ತೀವಲ್ಲ, ಕ್ಷಮೆ ಕೇಳ್ತೀವಲ್ಲ, ಅದ್ರಿಗಿಂತ ದೊಡ್ಡ ಪರಿಹಾರ ಯಾವುದೂ ಇಲ್ಲ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಒಂದು ಏನಾದ್ರು ಒಂದು ಫಾಸ್ಟ್ ಲೈಫ್ ತಪ್ಪುಗಳಾಗಿದ್ರೆ ಫಸ್ಟ್ ಕ್ಷಮೆ ಕೇಳಕ್ಕೆ ಬರುತ್ತೆ. ಕ್ಷಮೆ ಕೇಳ್ಬೇಕು, ಇಷ್ಟು ದಿನ ಇಷ್ಟು ಸಾರಿ ಕ್ಷಮೆ ಕೇಳೋದು, ಈ ಥರ ಎಲ್ಲ ಬರುತ್ತೆ. ಅವ್ರು ಕ್ಷಮೆ ಕೇಳ್ತಾ ಹೋದಂಗೆ ಅವ್ರ ಸಮಸ್ಯೆಗಳು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಒಂದು ದೇವ್ರಿಗೆ ಸಂಬಂಧಪಟ್ಟಂಗೆ, ಈ ನಾಗಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಬಂದಿರುತ್ತೆ ಪರಿಹಾರಗಳು. ಹಿಂಗೆ ಮಾಡಬೇಕು, ಈ ಅಭಿಷೇಕ ಮಾಡೋದು, ಮತ್ತು ಇಷ್ಟು ದಿನ ದರ್ಶನ ಮಾಡೋದು, ಅಥವಾ ಇನ್ಯಾರಿಗೋ ಒಂದು ಊಟ ಕೊಡಿಸೋದು ಬಡವರಿಗೆ, ಅಥವಾ ಮಕ್ಕಳಿಗೆ ಏನಾದರೂ ಸಿಹಿ ಕೊಡೋದು, ಈ ಥರ ಕೆಲವೊಂದು ಪರಿಹಾರಗಳು ಬರುತ್ತೆ. ಈಗ ಫೈನಾನ್ಷಿಯಲಿ ಬ್ಲಾಕೇಜಸ್ ಆಗಿದ್ರೆ, ಇವ್ರು ಯಾಕೆ ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗುತ್ತೆ ಅಂದರೆ, ಒಂದು ಹಣನ ನಾವು ಅಗೌರವದಿಂದ ನೋಡಿರ್ತೀವಿ. ಯಾರೋ ಒಬ್ರು ಹಣ ಕೊಡ್ತಾರೆ, ಏನೋ ಒಂದು ಕೆಲಸ ಮಾಡಿರ್ತೀವಿ, ಅದನ್ನ ನಾವು ತೆಗೆದು ಬಿಸಾಕೋದು ಅಥವಾ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು. ಡ್ರಿಂಕ್ಸ್ ಮಾಡಕ್ ಕೊಟ್ಟರು ಮಿಸ್ಯೂಸೇ.
ಮತ್ತೆ ಒಂದು ಬೇಡದಿರೋ ಕೆಲಸಗಳಿಗೆ ಯಾವುದೇ ರೀತಿಯ ಒಂದು ಕೆಲಸಗಳಿಗೆ ಬೇಡದಿರೋ ಕೆಲಸಗಳಿಗೆ ಬಳಸಿದ್ರು ಅದು ಹಣ ಬ್ಲಾಕೇಜ್ ಆಗುತ್ತೆ, ಅದು ಹಣದ ದೋಷ ಆಗುತ್ತೆ. ಆವಾಗ ಅದನ್ನ ಹೆಂಗೆ ಪರಿಹಾರ ಮಾಡ್ಕೊಳ್ಳೋದು ನಾವು? ಅದಕ್ಕೆ ಒಂದು ಅಫರ್ಮೇಷನ್ ಬರುತ್ತೆ, ಒಂದು ಹಣಕ್ಕೆ ಒಂದು ಕ್ಷಮೆ ಕೇಳುವಂತ ಒಂದು ಪದ್ಧತಿ ಬರುತ್ತೆ. ಅದನ್ನ ಮಾಡ್ಕೊಂಡು ಇವರು ಅದನ್ನ ಅಂದ್ರೆ ಡೈಲಿ ಒಂದು 108 ಸರಿ ಚಾಂಟ್ ಮಾಡೋದೆಲ್ಲ ಇರುತ್ತೆ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಎಷ್ಟೋ ಜನಕ್ಕೆ ಸರಿಯಾಗಿದೆ, ತುಂಬಾ ಕಾಲ್ ಮಾಡಿ ಹೇಳಿದ್ದಾರೆ, ಅಂದ್ರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿದೀವಿ ಅಂತೆಲ್ಲ ಹೇಳಿದ್ದಾರೆ. ಈ ತರ ಮತ್ತೆ ಈಗ ಮನೆಗೆ ಏನಾದ್ರು ತಂತ್ರ ಪ್ರಯೋಗ ಮಾಡಿ ಮನೆ ಸುತ್ತ ಏನಾರು ಇಟ್ಟೋಗಿರ್ತಾರಲ್ಲ ಸರ್, ಅದನ್ನ ತೆಗ್ಸಕ್ ಆಗಲ್ಲ ಇವ್ರಿಗೆ ಅಲ್ವಾ. ಇವರೇ ಒಂದು ಕೆಲವೊಂದು ಪರಿಹಾರ ಬರುತ್ತೆ, ಒಂದು ತೆಂಗಿನಕಾಯಿ ಅಥವಾ ಕುಂಬಳಕಾಯಿ ಈ ತರ ಒಂದು ಬಳಸಿ ಅದನ್ನ ಅವರೇ ರಿಮೂವ್ ಮಾಡೋ ಒಂದು ಪರಿಹಾರನೂ ಬರುತ್ತೆ. ಮನೆಯವರೇ ಈಗ ಮನೆಯಲ್ಲಿ ಈ ಮನೆಗೆ ಯಾವುದೋ ಒಂದು ತೊಂದರೆ ಆಗೈತೆ, ಮಾಟ ಮಂತ್ರದ ಏನೋ ದೋಷ ಈ ಮನೆಗೆ ಮಾಡಿಸಿದ್ದಾರೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಹೌದು, ಇಂಥವ್ರೆ ಮಾಡಿಸಿದ್ದಾರೆ ಅಂತಾನೂ ಗೊತ್ತಾಗುತ್ತೆ, ಆಗಿರುತ್ತೆ ಅನ್ನೋದು ಅಲ್ಲಿ ಆಲ್ರೆಡಿ ದಾಖಲೆ ಇರುತ್ತೆ, ದಾಖಲೆನೂ ಇರುತ್ತೆ. ಮತ್ತೆ ಅದರಿಂದಾಗಿ ಮತ್ತೆ ಇಂಥವ್ರೆ ಈ ಸಮಸ್ಯೆಗೆ ಕಾರಣ ಏನು ಗೊತ್ತಾಗುತ್ತೆ, ಒಂದು ತಂತ್ರ ಪ್ರಯೋಗ ಯಾಕೆ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಯಾರು ಮಾಡಿಸಿದ್ದಾರೆ, ಯಾಕೆ ಮಾಡಿಸಿದ್ದಾರೆ, ಅವ್ರ ಉದ್ದೇಶ ಏನು ಅದು ಸಮೇತ ಗೊತ್ತಾಗುತ್ತೆ. ಮತ್ತೆ ಈಗ ಒಬ್ರದ್ದು ಮದ್ವೆ ಆಗಿಲ್ಲ ಅಂದ್ರೂ ಇವ್ರಿಗೆ ಯಾಕೆ ಮದ್ವೆ ಆಗಿಲ್ಲ ಗೊತ್ತಾಗುತ್ತೆ. ಮತ್ತೆ ಹುಡುಗಿ ಬರ್ತಾರ, ಎಲ್ಲಿಂದ ಸಿಗ್ತಾರೆ, ಯಾವಾಗ ಮದ್ವೆ ಯೋಗ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಅಥವಾ ಮಕ್ಕಳು ಹುಟ್ಟೇ ಇಲ್ಲ, ತುಂಬಾ ವರ್ಷಗಳಾಗಿದೆ ಮ್ಯಾರೇಜ್ ಆಗಿ, ಅವ್ರಿಗೆ ಮಕ್ಕಳಾಗ್ತವ ಇಲ್ವಾ, ಯಾಕೆ ಆಗ್ತಾ ಇಲ್ಲ, ಅಥವಾ ಫಾಸ್ಟ್ ಲೈಫಲ್ಲಿ ಇವ್ರದ್ದು ಏನಾದ್ರು ಮಕ್ಳ ಬಗ್ಗೆ ಏನಾದ್ರು ಘಟನೆ ನಡೆದಿದ್ಯಾ. ಈಗ ನಾವು ಈ ಒಂದು ಮಕ್ಕಳಿಂದ ತೊಂದರೆ ಅನುಭವಿಸ್ತಾರಲ್ಲ ಸರ್, ಅವರು ನೊಂದ್ಕೊಂಡೇನಾದ್ರು ಶಾಪ ಹಾಕಿದ್ರು ಅಂತ ಇಟ್ಕೊಳ್ಳಿ, ನನಗಿಂತ ಮಕ್ಕಳೇ ಬೇಡ, ಜನ್ಮಕ್ಕೂ ಮಕ್ಕಳೇ ಬೇಡ, ಆ ಥರ ತುಂಬಾ ಜನ ರೀಡ್ ಮಾಡಿಸಿದ್ದಾರೆ. ತುಂಬಾ ಜನ ಫಾಸ್ಟ್ ಲೈಫಲ್ಲಿ ಮಕ್ಕಳು ಸವಸನೆ ಬೇಡ ಅಂತ ಬೇಡ್ಕೊಂಡಿರೋದಕ್ಕೆ ಈ ಜನ್ಮದಲ್ಲೂ ಇಲ್ಲಿವರೆಗೂ ಮಕ್ಕಳಾಗಿಲ್ಲ. ಅವರೇ ಅಂದ್ರೆ ನೊಂದು ಆಕ್ಚುಲಿ ಒಬ್ರು ಲೇಡಿ ಕೇಳ್ತಾರೆ, ಅವ್ರದ್ದು ತುಂಬಾ ವರ್ಷ ಆಗಿರುತ್ತೆ ಮದುವೆಗೆ. ಅವ್ರು ಕೇಳಿದಾಗ ಅವರಿಗೆ ರೀಡ್ ಮಾಡಿದಾಗ ಅವರು ಯಾವುದೋ ಒಂದು ಒರಿಸ್ಸಾ ಹತ್ರ ಯಾವುದೋ ಒಂದು ಊರು, ಅಲ್ಲಿ ಅವರು ಹುಟ್ಟಿರ್ತಾರೆ, ಅವರೊಂದು ಬುಡಕಟ್ಟು ಜನಾಂಗ ಸೇರಿರ್ತಾರೆ. ಅವ್ರ ಮಿಸ್ಸಸ್ನ ಗಂಡ್ಮಕ್ಳು ಸಾಯಿಸಾಕಿರ್ತಾರೆ ಆ ಟೈಮಲ್ಲಿ, ಹೊಡೆದು ಬಡ್ದು ಕುಡ್ದು. ಆವಾಗ ಇವ್ರು ಏನ್ ಮಾಡಿರ್ತಾರೆ, ಇವರು ಅನುಭವಿಸಿರ್ತಾರೆ ಮಕ್ಕಳಿಂದ ತೊಂದರೆಗಳನ್ನ. ಅವ್ರು ಏನ್ ಮಾಡ್ತಾರೆ, ನನಗೆ ಜನ್ಮದಲ್ಲೂ ಈ ಗಂಡ್ಮಕ್ಳೇ ಬೇಡ, ಹೆಣ್ಮಕ್ಳಲ್ಲ ಗಂಡ್ಮಕ್ಳೇ ಬೇಡ ಅಂತ ಬೇಡ್ಕೊಂಡಿರ್ತಾರೆ ಅವರು. ಈ ಜನ್ಮದಲ್ಲಿ ಅವರು ಒಂದು ಒಳ್ಳೆ ಆಫೀಸರ್ ಆಗಿದ್ದಾರೆ, ಹೆಣ್ಮಕ್ಳಿದೆ ಬಟ್ ಗಂಡ್ಮಕ್ಳಿಲ್ಲ, ಅವರಿಗೆ ಗಂಡ್ಮಕ್ಳು ಬೇಕು. ಅವಾಗ ರೀಡಿಂಗ್ ಮಾಡಿಸಿದಾಗ ಅದು ಗೊತ್ತಾಗುತ್ತೆ, ಇದರ ನೀವು ಅಂದ್ಕೊಂಡಿದ್ದೀರಾ ಅಂತ. ಅದಕ್ಕೆ ಕೆಲವೊಂದು ಪೂಜೆಗಳು ಬರುತ್ತೆ, ಅವ್ರ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಕುಲದೇವಿ ಹತ್ರ ಮಾಡ್ಕೊಳ್ಳೋಂಥ ಕೆಲವೊಂದು ಪೂಜೆ ಬರುತ್ತೆ. ಮತ್ತೆ ಅವರು ಯಾಕೆ ದೇವ್ರ ಹತ್ರ ಯಾವ ದೇವ್ರ ಹತ್ರ ಆವಾಗ ಕೂಗಿ ಬೇಡ್ಕೊಂಡಿರ್ತಾರಲ್ಲ, ಭಗವಂತ ಹಿಂಗ್ ನನಗೆ ಮಕ್ಳು ಬೇಡ ಅಂತ, ಅದೇ ದೇವ್ರನ್ನ ಮತ್ತೆ ಯಾವ ದೇವ್ರ ಅಂತ ಕಂಡಿಡ್ದು ಆ ದೇವ್ರ ಹತ್ರ ಅವ್ರ ಕ್ಷಮೆ ಕೇಳಿ ನನಗೆ ಮಗು ಬೇಕು ಅಂತ ಕೇಳಿದಾಗ ಅದು ಆಗಿದೆ. ಆ ಥರ ಎಲ್ಲ ಕ್ಷಮೆ ಬೇಕು, ಮೇನ್ ಕ್ಷಮೆ. ತುಂಬಾ ಕಷ್ಟ, ತುಂಬಾ ಈಸಿ ಸರ್. ಒಂದು ಅದೇ ಹೇಳ್ತನಲ್ಲ, ಒಬ್ರಿಗೆ ಏನಾದ್ರೂ ಒಂದು ಕೊಡ್ತೀನಿ ನಾನು, ಇಂಥ ದಿನ ಬಾಂದಿರ್ತೀವಿ, ಅವ್ರು ಬಂದಾಗ ನಾವೇನಾದ್ರು ಮೋಸ ಮಾಡಿ ಬಾಗ್ಲಾಕೊಂಡು ಹೋದ್ವಾ, ನೆಕ್ಸ್ಟ್ ಬರ್ತಲ್ಲ ಅವ್ರಿಗೆ ಅದು ಕೊಡೋಕ್ಕೋಸ್ಕರ ಮತ್ತೆ ಹುಟ್ಟು ಬರ್ಬೇಕಾಗುತ್ತೆ. ಹೌದು ಖಂಡಿತ. ಈಗ ಒಬ್ಬರದ್ದು ಸಮಸ್ಯೆನ ನೀವು ಒಂದು ಪ್ರಶ್ನೆ ಹಾಕ್ತೀರ ಅನ್ಕೊಳ್ಳಿ, ಇಂಥ ಒಂದು ಪ್ರಶ್ನೆ ಬಂದೈತೆ, ಇದಕ್ಕೆ ಏನ್ ಪರಿಹಾರ ಅಂತ ಒಂದು ಪ್ರಶ್ನೆ ಹಾಕ್ತೀರಾ ಯಾವುದೋ ಒಂದು ದೇವರಿಗೆ. ಸೊ ಅದು ರಿಟರ್ನ್ ವಾಪಸ್ ನಿಮಗೆ ಆನ್ಸರ್ ಕೊಡೋಕ್ಕೆ, ಇಂಥದ್ದು ಸಮಸ್ಯೆಗೆ ಇದು ಪರಿಹಾರ ಅಂತ ಕೊಡೋಕ್ಕೆ ಎಷ್ಟು ಸಮಯ ಬೇಕು? ಇಲ್ಲ ಸರ್, ಅದು ಕೆಲವರು ತುಂಬಾ ನೆಗೆಟಿವ್ಸ್ ಇದ್ರೆ ಅವ್ರಿಗೆ ಆನ್ಸರ್ ಬರೋದು ಒಂದು 5-10 ನಿಮಿಷ ಲೇಟ್ ಆಗುತ್ತೆ. ಅಂದ್ರೆ ಅವರು ಒಂದು 5 ಕ್ವಶನ್ ಮಾಡಿದ್ರು ಅಂದ್ರೆ ಒಂದು 10-15 ಮಿನಿಟ್ಸ್ ಅಲ್ಲಿ, ಅಂದ್ರೆ ಫಾಸ್ಟ್ ಲೈಫ್ ಏನು ಕನೆಕ್ಟ್ ಇಲ್ಲ ಅಂದ್ರೆ, ಈ ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಏನಾರು ಬರುತ್ತೆ ಅಂದ್ರೆ ಬೇಗ ಬಂದ್ಬಿಡುತ್ತೆ, ಇಮಿಡಿಯೇಟ್ ಬರುತ್ತೆ. ಫಾಸ್ಟ್ ಲೈಫ್ ಏನಾರು ಬರುತ್ತೆ ಕತೆಗಳು ಅಂದ್ರೆ ಅವ್ರದ್ದು ಒಂದು 10-15 ನಿಮಿಷ 20 ನಿಮಿಷ ಹಿಡಿಯುತ್ತೆ. ಲಾಸ್ಟಿಗೆ ನಾನು ಕ್ವಶನ್ಸ್ ಎಲ್ಲ ಆದಮೇಲೆ, ಆನ್ಸರ್ ಎಲ್ಲ ಆದಮೇಲೆ ಮತ್ತೆ ಇವ್ರಿಗೆ ಏನೇನು ಪರಿಹಾರ ಕೊಡ್ತೀರಾ, ಇವ್ರಿಗೆ ಇಷ್ಟೆಲ್ಲ ಕಷ್ಟ ಇದೆಯಲ್ಲ ಇದಕ್ಕೆ ಏನೆಲ್ಲ ಪರಿಹಾರ ಕೊಡ್ತೀರಾ ಅಂದಾಗ ಪರಿಹಾರಗಳೇ ಸಪ್ರೇಟಾಗಿ ಕೊಡ್ತಾರೆ. ಅದನ್ನು ಸಪ್ರೇಟಾಗಿ ನಾವು ಬರೆದು ಬಿಡ್ತೀವಿ, ಬರೆದು ಅದನ್ನು ಅವ್ರಿಗೆ ಹೇಳ್ತೀವಿ. ಅಂದರೆ ಈ ಥರ ಈ ಸಮಸ್ಯೆ ಅಂದರೆ ಅಲ್ಲಿ ಯಾವುದೆಲ್ಲ ಕ್ವಶನ್ ಮಾಡಿರ್ತಾರೆ, ಒಂದೊಂದು ಸಮಸ್ಯೆದು ಒಂದೊಂದು ಕ್ವಶನ್, ಎಲ್ಲ ಕ್ವಶನ್ಗೂ ಇಷ್ಟು ಮಾಡಿದರೆ ಸಾಕು ಅನ್ನೋ ಥರ ಒಂದು ಪರಿಹಾರ ಬಂದ್ಬಿಡುತ್ತೆ. ಆವಾಗ ಅವರು ಪರಿಹಾರ ಮಾಡ್ಕೊಂಡು ಸರಿ ಎಷ್ಟು ಸಮಯದಲ್ಲಿ ಸಿಗ್ಬಿಡುತ್ತೆ ವಾಪಸ್? ಅವಾಗಲೇ ಸಿಗುತ್ತೆ ಸರ್. ಆನ್ಸರ್ ಎಷ್ಟು ಫಾಸ್ಟಾಗಿ ಸಿಗುತ್ತೋ ಪರಿಹಾರ ಅದಕ್ಕಿಂತ ಬೇಗನೆ ಸಿಗ್ಬಿಡುತ್ತೆ. ಇಮಿಡಿಯೇಟ್ ಸಿಗುತ್ತೆ. ಇಮಿಡಿಯೇಟ್ ಅದು ಕೊಟ್ಟರೆ ಅದು ನೆಕ್ಸ್ಟ್ ಅವ್ರು ಅದನ್ನು ಅದೇನು ಪರಿಹಾರ ಐತೆ ಅದನ್ನು ಮಾಡ್ಕೊಂಡಿದ್ದ ತಕ್ಷಣನೇ ಸೊ ಅದು ಅವ್ರದ್ದು ಲೈಫಲ್ಲಿ ಇದ್ದ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅದು ಒಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಸರ್. ಈಗ ತುಂಬಾನೇ, ಈಗ ನಾನು ಹೇಳಿದೆ ತಂತ್ರ ಪ್ರಯೋಗ ಏನಾರು ಹಾಕಿದ್ರೆ ಅವರು ಮನೆಯಲ್ಲಿ ತುಂಬಾ ಆರೋಗ್ಯ ಸಮಸ್ಯೆ ಅಥವಾ ಏನೇನೆಲ್ಲ ಆಗ್ತಾ ಇರುತ್ತಲ್ಲ ತಂತ್ರ ಪ್ರಯೋಗ ಆದ್ರೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿರ್ತಾರೆ. ಈಗ ಅಮಾವಾಸ್ಯೆ ಹುಣ್ಣಿಮೆಗಳು ಈ ತರ ಪೂಜೆ ಮಾಡಬೇಕು, ಅಥವಾ ಮಂಗಳವಾರಗಳು ಶುಕ್ರವಾರಗಳು, ಅಥವಾ ಅದಕ್ಕೆ ಪರ್ಟಿಕ್ಯುಲರ್ ಒಂದು ದಿನ ಅಥವಾ ಇಂಥ ಸಮಯ ಇದೆಲ್ಲ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಅವ್ರು ಮಾಡ್ಕೊಳ್ಳೋದ್ರಿಂದ
ಅವ್ರಿಗೆ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ. ಆಗಿದೆ, ಈಗ ಆಲ್ರೆಡಿ ತುಂಬಾ ಜನ ನನಗೆ ವಾಪಸ್ ಕಾಲ್ ಮಾಡಿ ಎಲ್ಲ ಹೇಳಿದ್ದಾರೆ, ಈ ತರ ಎಲ್ಲ ಮಾಡಿದ್ಮೇಲೆ ಹಿಂಗಾಗಿದೆ ನನಗೆ. ಅದು ಮುಗಿದ ತಕ್ಷಣ ಅದು ಇಷ್ಟು ವಾರ ಅಂತ ಇರುತ್ತೆ, ಇಷ್ಟು ವಾರ ಅದು ಮುಗಿಯಕ್ ಮುಂಚೆನೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಈಗ ಒಂದು ಎಂತ ರಾಯಚೂರ್ ಹತ್ರದಿಂದ ಒಂದು ಹುಡುಗಿ ಕಾಲ್ ಮಾಡ್ತಾರೆ, 4 year ಆಗಿದೆ ನನಗೆ ಮೇಡಮ್ ಮ್ಯಾರೇಜ್ ಆಗಿ, ನನಗೆ ಮಕ್ಕಳಿಲ್ಲ ಅಂತ. ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದಾಗ ಆ ಹುಡುಗಿದು ಫಸ್ಟ್ ಲೈಫ್ ಬರುತ್ತೆ. ಆಮೇಲೆ ಆ ಹುಡುಗಿಗೆ ಒಂದು ಕೆಲವೊಂದು ಮುದ್ರಗಳು ಬಂದ್ಬಿಡ್ತಾವೆ ಸರ್. ಅಂದ್ರೆ ಏನಾದ್ರು ಸಮಸ್ಯೆ ಇದ್ರೆ ಕೆಲವೊಂದು ಮುದ್ರಗಳು ಬರ್ತವೆ. ಆ ಮುದ್ರಗಳು ಅಥವಾ ಮಂತ್ರ, ಪರ್ಟಿಕ್ಯುಲರ್ ಆಗಿ ಒಂದು ಮಂತ್ರ ಅಂತ ಬಂದ್ಬಿಡುತ್ತೆ. ಈಗ ಇವರು ಒಂದು ತೊಂದರೆಯಿಂದ ಹೊರಬರಕ್ಕೆ ಆ ಒಂದು ಏನ್ ಪೂಜೆಗಳೆಲ್ಲ ಮಾಡ್ಕೊಂತಾರಲ್ಲ, ಅದ್ರ ಜೊತೆಗೆ ಯಾವ್ದಾದ್ರು ಜಪ ಮಾಡ್ಬೇಕಂತ ಕೇಳಿದಾಗ, ಅಥವಾ ಕುಲದೇವ್ರಿಗ ಅಥವಾ ಯಾವ್ದೋ ಅವ್ರು ಫಾಸ್ಟ್ ಲೈಫ್ ಅಲ್ಲಿ ಮಾಡಿದಂತ ಪೂಜೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ಮಂತ್ರ ಬರುತ್ತೆ. ಅದನ್ನ ಅವ್ರು ಚಾಂಟ್ ಮಾಡೋದ್ರಿಂದನೂ ಅವ್ರ ಸಮಸ್ಯೆಯಿಂದ ಅವ್ರು ಹೊರಗಡೆ ಬರ್ತಾರೆ. ಈಗ ಆ ಹುಡುಗಿಗೆ ಈಗ ಆಲ್ರೆಡಿ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದೆ, 2 months ಅಲ್ಲಿ ಕೇಳಿದ್ದು. ಸೊ ಅದಕ್ಕೆ ಅದು ಪರಿಹಾರ ಸಿಕ್ಕಿದೆ ಅವ್ರಿಗೆ, ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಅದೇ ಆ ಹುಡುಗಿದು ನಾಗದೋಷದ ಸಮಸ್ಯೆ ಇತ್ತು ಸರ್. ಅದಕ್ಕೆ ನಾಗದೋಷ ಅಂದ್ರೆ ಹಿಂದಿನ ಜನ್ಮದಲ್ಲಿ ಆ ಹುಡುಗಿ ಏನ್ ಮಾಡಿದೆ, ಈ ಒಂದು ಜೆಂಟ್ಸ್ ಆಗಿ ಹುಟ್ಟಿದೆ. ಈ ತೋಟ ಕೆಲಸ, ಮನೆ ಕೆಲಸಗಳ, ಹೊಲಕ ಕೆಲಸಗಳಿಗೆಲ್ಲ ಹೋದಾಗ ಅದೊಂದು ನಾಗರ ಹುತ್ತಗಳನ್ನೆಲ್ಲ ಹೊಡೆದು ಅದರಲ್ಲಿರೋ ಮೊಟ್ಟೆಗಳನ್ನೆಲ್ಲ ನಾಶ ಮಾಡಿದೆ. ಸೊ ಈ ಜನ್ಮದಲ್ಲಿ ಆ ಹುಡುಗಿಗೆ ಎಗ್ ಸಮಸ್ಯೆ, ಆ ಶಾಪಕ್ಕೆ ಈಗ ಈ ಹುಡುಗಿಗೆ ಎಗ್ ಪ್ರಾಬ್ಲಮ್ ಅಂದ್ರೆ ಮೊಟ್ಟೆಗಳ ಪ್ರಾಬ್ಲಮ್ ಬಂದಿರುತ್ತೆ. ಅದರಿಂದ ಹುಡುಗಿಗೆ ಆಗ್ತಾ ಇರಲ್ಲ. ಅದಕ್ಕೆ ಆ ಹುಡುಗಿಗೆ ಒಂದು ಮುದ್ರನೂ ಬರುತ್ತೆ, ಮತ್ತೆ ಪರಿಹಾರಗಳು ಬರುತ್ತೆ. ನಾಗ ಪೂಜೆ ಮಾಡೋಂಥದ್ದು ಒಂದು 7 ಮಂಗಳವಾರಗಳು ಮತ್ತೆ ಹುಣ್ಣಿಮೆ ಈ ತರ ಎಲ್ಲ ಬಂದಿರುತ್ತೆ. ಆ ಹುಡುಗಿಗೆ ಸ್ಟಾರ್ಟ್ ಮಾಡಿ ಒಂದು 2 times ಪೂಜೆ ಮಾಡಿದೆ, ಆ ಮುದ್ರೆ ಮಾಡ್ಕೊಂಡಿದ್ದೆ. ಈಗಾಗಲೇ ಅದಕ್ಕೆ ಮತ್ತೆ ನನಗೆ ಯಾರ್ದಾದ್ರೂ ರೀಡಿಂಗ್ಸ್ ನೋಡಿದ್ರೆ ಅವ್ರಿಗೆ ಬೇರೆ ಏನಾದರೂ ಹೇಳಬೇಕು, ಅಕಸ್ಮಾತ್ ಇನ್ನೇ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಅದು ನನಗೆ ಇಂಟ್ಯೂಷನ್ ಥರ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಇಂಥ ವ್ಯಕ್ತಿ ಇಂಥ ದಿನ ಕೇಳಿದ್ದಾರೆ, ಅವ್ರಿಗೆ ಕೆಲವೊಂದು ಬೇರೆ ಏನಾದರೂ ಬದಲಾವಣೆ ಮಾಡ್ಕೋಬೇಕು. ಈಗ ಕೆಲವೊಂದಷ್ಟೇ ಪರಿಹಾರ ಬಂದಿರುತ್ತೆ ಅವ್ರು ಕೇಳಿದಕ್ಕೆ, ಇನ್ನೂ ಏನಾರು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಇದ್ರೆ ಅವರಿಗೆ ನನಗೆ ಇಂಟ್ಯೂಷನ್ ಬರ್ತಾ ಇರುತ್ತೆ. ನಾನು ಮೊನ್ನೆ ಒಂದು ಹುಡುಗಿಗೆ ಹಂಗೆ ಕಾಲ್ ಮಾಡಿ ಹೇಳಿದೆ, ನಿನ್ಗೆ ಈ ಥರ ಇಂಟ್ಯೂಷನ್ ಬರ್ತಾ ಇದೆಯಮ್ಮ, ಇದೊಂದು ಆ್ಯಡ್ ಮಾಡ್ಕೊ ಅಂತ. ಆ ಹುಡುಗಿ ಥ್ಯಾಂಕ್ಸ್ ಮೇಡಮ್ ಅಂತೆಲ್ಲ ಹೇಳ್ತದು. ಅಂದರೆ ಆ ಥರ ನಡೆಯುತ್ತೆ. ಮತ್ತೆ ಒಬ್ರು ನಂದು ಗುರುಗಳೇ ಯಾರು, ನಂದು ಫಾಸ್ಟ್ ಲೈಫಲ್ಲಿ ನಾನು ಯಾರನ್ನ ಪೂಜೆ ಮಾಡಿದ್ದೆ, ಗುರುಗಳೇ ಯಾರು, ಈ ಥರ ಎಲ್ಲ ಸರ್ಚಿಂಗ್ ಇರ್ತಾರೆ ಆಧ್ಯಾತ್ಮದಲ್ಲಿರೋರು. ಆವಾಗ ಅವರಿಗೆ ಕೆಲವರು ಒಂದು ಡೌಟ್ ಪ್ರಾಣಿಗಳು ಇರ್ತಾರೆ ನೋಡಿ ಸರ್. ಅಂದ್ರೆ ಈ ಗುರು ಅಲ್ಲ, ಆ ಗುರು ಅಲ್ಲ, ಎಲ್ಲಾರು ನೋಡ್ಕೊಂಡು ಓಡಾಡ್ತಾರಲ್ಲ, ಅವ್ರಿಗೆ ಪರ್ಫೆಕ್ಟ್ ಆಗಿ ಗುರುಗಳು ಸಿಗಲ್ಲ. ಅಂದ್ರೆ ಆನ್ಸರ್ ಬಂದಿರುತ್ತೆ, ಬಟ್ ಅದು ನಮಗೂ ಕನ್ಫ್ಯೂಷನ್ ಮಾಡ್ತಾರೆ. ಯಾಕೆಂದ್ರೆ ಆ ವ್ಯಕ್ತಿ ಇದನ್ನು ನಂಬಲ್ಲ, ಅನುಮಾನಿಸ್ತಾರೆ ಅಲ್ವಾ. ಅದರಿಂದಾಗಿ ಆ ಥರ ಆದಾಗ ಅವರಿಗೆ ಮತ್ತೆ ಸ್ವಲ್ಪ ದಿನ ನಾನು ಟೈಮ್ ಕೊಡ್ತೀನಿ, ನಿಮಗೆ ಒಂದು ಬಂದಿರುತ್ತೆ ಈ ಥರ ಒಂದು ಗುರುಗಳು, ಈ ಥರ ಒಂದು ಗುರು ಶಾಪ ಇದೆ, ಇದನ್ನ ಪರಿಹಾರ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಪರಿಹಾರ ಬಂದಿರುತ್ತೆ. ಬಟ್ ಪರ್ಟಿಕ್ಯುಲರ್ ಗುರು ಇವರೇ ಅಂತ ಹೇಳಕ್ ಬಿಡಲ್ಲ. ನಮಗೆ ಕನ್ಫ್ಯೂಷನ್ ಆಗಿರುತ್ತೆ ಆ ಥರ. ಆವಾಗ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ನಾನು ಅದನ್ನ ನೆನ್ಪಿಟ್ಕೊಂಡು ಮತ್ತೆ ಕೇಳಿದಾಗ ಅಂದ್ರೆ ಆಲ್ರೆಡಿ ಗುರುಗಳ ಹೆಸರು ಹೇಳಿರ್ತಾರೆ, ಬಟ್ ಅವರಲ್ಲ ಅನ್ನೋ ಥರ ಕೊಟ್ಟಿರ್ತಾರೆ. ಮತ್ತೆ ಅದು ನೆಕ್ಸ್ಟ್ ಅವರು ಅದೇನಾದ್ರು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ, ಓಕೆ ಅವ್ರು ನಂಬ್ತಾರೆ ಇನ್ಮೇಲೆ ಅನ್ನೋ ಥರ ಆದ್ರೆ ಮತ್ತೆ ನನಗೆ ಇಂಟ್ಯೂಷನ್ ಬರುತ್ತೆ. ಮತ್ತೆ ನಾನು ಅವ್ರಿಗೆ ಕಾಲ್ ಮಾಡಿ ಅದನ್ನ ಹೇಳಿರ್ತೀನಿ. ಅಂದ್ರೆ ಅದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಅದನ್ನ ತಿಳಿಸಿದ್ರೆ ಅವರು ಅದನ್ನ ಮಾಡ್ಕೊಂಡ್ರೆ ಆ ಪರಿಹಾರಗಳು ಮಾಡ್ಕೊಂಡು ನಂಬ್ಕೊಂಡು, ಅಂದ್ರೆ ಮೇನ್ ಸರ್ ನಂಬಿಕೆ ಇಂಪಾರ್ಟೆಂಟ್ ಇಲ್ಲಿ. ಇವ್ರೇನೋ ಹೇಳಿದ್ರು ನಾನು ಯಾಕೆ ಮಾಡಬೇಕು ಅಂದರೆ ಮತ್ತೆ ಅವ್ರು ಅದೇ ಸಫರಿಂಗ್ ಆಗಬೇಕಾಗುತ್ತೆ, ಅದೇ ಪ್ರಾಬ್ಲಮ್ಸ್ನ ಮುಂದುವರಿಸ್ತಾರೆ. ಅವ್ರು ನಂಬಿ ಮಾಡ್ತಾ ಹೋದ್ರು ಅಂದರೆ ಖಂಡಿತವಾಗ್ಲೂ ಅವರಿಗೆ 100% ರಿಸಲ್ಟ್ ಸಿಗುತ್ತೆ ಅವರಿಗೆ. ಸೊ ಈಗ ಈ ಒಂದು ದಾಖಲೆಗಳೇನು ನೋಡ್ತಾ ಇದ್ರಿ, ಇದು ಬರೀ ಮನುಷ್ಯರು ಮಾತ್ರನಾ, ಪ್ರಾಣಿಗಳಿಗೂ ನೋಡ್ಬೋದು. ಅಂದರೆ ಪ್ರಾಣಿಗಳಿಗೆ ಅಂದರೆ ಅವ್ರ ಮನೆ ಸಾಕಿರೋಂಥ ಯಾರಾದರೂ ತುಂಬ ಪ್ರೀತಿಯಿಂದ ಅವ್ರು ಅದಕ್ಕೆ ಕೇಳಿದ್ರೆ ಅವರು ಇವ್ರ ಮನೆ ಪ್ರಾಣಿಯಾಗಿ ಯಾಕೆ ಬಂದರು, ಆ ಪ್ರಾಣಿ ಆಗಕ್ಕೆ ಅಂದ್ರೆ ಇವ್ರ ಜೊತೆನೆ ತುಂಬಾ ಹೊಂದ್ಕೊಂಡು, ಈಗ ಒಂದ್ ಮನೆಯಲ್ಲಿ ಒಂದು ಮಗು, ಒಂದು ಬೆಕ್ಕು ಅಥವಾ ನಾಯಿನ ತುಂಬಾ ಹಚ್ಕೊಂಡಿರುತ್ತೆ, ಆ ಮಗುಗೂ ಅದಕ್ಕೂ ಏನ್ ಸಂಬಂಧ, ಯಾಕಿದು ಇಷ್ಟೊಂದು ಮನೇಲಿ ಅಷ್ಟು ಜನ ಇದ್ರು ಇದ್ರ ಜೊತೆ ತುಂಬಾ ಯಾಕೆ ಅಟ್ಯಾಚ್ಮೆಂಟ್ ಅಂತ ಕೇಳಿದಾಗ ಅದಕ್ಕೂ ಫಾಸ್ಟ್ ಲೈಫ್ ಏನೋ ಯಾವ್ದಾರ ಒಂದು ರಿಲೇಶನ್ಶಿಪ್ ಇರುತ್ತೆ. ಇದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೋಡ್ಬೋದು, ಗಿಡ ಮರಗಳಿಗೂ ಆಗುತ್ತೆ. ಗಿಡ ಮರಗಳಿಗೂ ಆಗುತ್ತೆ. ಮತ್ತೆ ಈಗ ಯಾರೊಬ್ರು ಡೆತ್ ಆಗಿರ್ತಾರೆ, ಈಗ ತುಂಬಾ ದಿನಗಳ ಹಿಂದೆ ಆಗಿರ್ತಾರೆ, ಅವ್ರಿಗೆ ಏನಾಗಿದ್ದಾರೆ, ಎಲ್ಲಿದ್ದಾರೆ ಅಂತನೂ ಚೆಕ್ ಮಾಡ್ಬೋದು. ಈಗ ಅವ್ರು ಯಾರೋ ಒಬ್ರು ತಿರೋಗಿದ್ದಾರೆ ಅಂದ್ರೆ ಅವ್ರು ನೆಕ್ಸ್ಟ್ ಎಲ್ಲಿದ್ದಾರೆ ಅಂದ್ರೆ ಏನಾಗಿದ್ದಾರೆ, ಮನುಷ್ಯ ಆಗಿದಾರ ಇಲ್ಲ ಪ್ರಾಣಿ ಆಗಿದಾರ, ಏನಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಹೌದು. ಒಬ್ರು ಲೇಡಿ ಕಾಲ್ ಮಾಡ್ತಾರೆ, ಅವ್ರು ಬೇರೆ ಬೇರೆ ಕ್ವಶನ್ಸ್ ಕೇಳ್ತಾರೆ. ಲಾಸ್ಟಿಗೆ ಅವ್ರು ಕೇಳ್ತಾರೆ, ನನ್ನ ಹಸ್ಬೆಂಡ್ ಹೋಗಿ 1 ವರ್ಷ ಆಗಿದೆ, ಅವ್ರಿಗೆ ಮುಕ್ತಿ ಸಿಕ್ಕಿದ್ಯಾ ಅಂತ ಕೇಳ್ತಾರೆ. ಅವಾಗ ನಾನು ಚೆಕ್ ಮಾಡ್ತೀನಿ, ಅವ್ರಿಗೆ ಮುಕ್ತಿ ಸಿಕ್ಕಿಲ್ಲ, ಅವರು ಒಂದು ಪಕ್ಷಿ ಜನ್ಮಕ್ಕೆ ಹೋಗಿದ್ದಾರೆ, ಅಂದ್ರೆ ಮನುಷ್ಯನಿಂದ ಪಕ್ಷಿಗೆ ಹೋಗಿದ್ದಾರೆ. ಅಂದ್ರೆ ಅವ್ರು ಮಾಡಿರೋ ಪಾಪ ಕರ್ಮಗಳ ಲೆಕ್ಕಾಚಾರದಲ್ಲಿ ಅವ್ರು ಮನುಷ್ಯ ಆಗ್ಬೇಕಾ, ಪ್ರಾಣಿ ಆಗ್ಬೇಕಾ, ಪಕ್ಷಿ ಆಗ್ಬೇಕಾ, ಈ ತರ ಆಗುತ್ತೆ ಸರ್. ಮೀನಾಗಿದ್ದಾರೆ, ಹಾವುಗಳಾಗಿದ್ದಾರೆ. ಕೆಲವರು ಜಾಸ್ತಿ ನಿಧಿಗಳನ್ನೆಲ್ಲ ಮತ್ತೆ ದುಡ್ಡಿನ ಆಸೆ ಎಲ್ಲ ತುಂಬಾ ಇಟ್ಕೊಂಡು ಕೂಡಿರ್ತಾರಲ್ಲ ಸರ್, ಅವ್ರು ಸಾಯೋ ಟೈಮಲ್ಲಿ ಅದೇ ಫೀಲಲ್ಲಿ ಸತ್ತಿದ್ರೆ ಅವ್ರು ನಾಗಗಳಾಗಿ ಹುಟ್ಟಿರೋದು ಇದೆ.
ಹೌದಾ? ನಾಗಗಳಾಗಿ ಹುಟ್ಟಿ ಈಗ ನಾನೊಂದು ಹೇಳಿದೆ, ಒಬ್ರು ರಾಜರು ಸಿಕ್ಕಿದ್ದಾರೆ ಅಂತ ಹೇಳಿದೆ. ಅವರು ಮೂರು ಬರ್ತು ಮತ್ತೆ ಅದೇ ಒಂದು ಪ್ರದೇಶದಲ್ಲಿ ಹುಟ್ಟಿದ್ದಾರೆ. ಅದ್ರಲ್ಲಿ ನಾಗ ಆಗಿನೂ ಹುಟ್ಟಿದ್ದಾರೆ. ಅವ್ರು ಇಟ್ಟಿದಂತ ನಿಧಿ ಕಾಯಕ್ಕೋಸ್ಕರನೇ ಹುಟ್ಟಿದ್ದಾರೆ. ಸೊ ಅವರೇ ಇಟ್ಟೋಗಿದ್ರೆ ಯಾರೋ ಇಟ್ಟಿರೋದನ್ನ ಎತ್ಕೊಂಡ್ಬಿಡ್ತಾರಲ್ಲ ಅವರು, ಅವರು ಎತ್ಕೊಂಡ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನ ಅವ್ರು ಎತ್ಕೊಂಡು ನೆಕ್ಸ್ಟ್ ಬರ್ತಲ್ಲಿ ಅವರು ಈಗ ಒಂದ್ ಮನೇಲಿ ಕಳ್ತನ ಆಯ್ತು, ತುಂಬಾ ದುಡ್ಡು ಆಯ್ತು, ಅಥವಾ ಯಾರೋ ರೈಡ್ ಮಾಡಿದ್ರು, ಇದೆಲ್ಲ ಹೋಗುತ್ತಿಲ್ಲ ಸರ್. ಅವ್ರು ಫಾಸ್ಟ್ ಲೈಫಲ್ಲಿ ಏನೋ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ತಪ್ಪುಗಳನ್ನ ಮಾಡಿರ್ತಾರೆ. ಆ ಕಾರಣದಿಂದ ಈಗ ಇದ್ದಕ್ಕಿದಂಗೆ ಯಾರೋ ರೈಡ್ ಮಾಡಿದ್ರು, ಇಷ್ಟೊಂದೆಲ್ಲ ಹೋಯ್ತು ಅನ್ನೋದು ಅದು ರಿಲೇಟೆಡ್ ಇರುತ್ತೆ. ಅಂದ್ರೆ ಇಲ್ಲಿ ಏನೋ ನಾವು ದುಡ್ಡು ಮಾಡ್ಬೇಕು, ಯಾವ್ದೋ ಒಂದು ಹೆಂಗೋ ಮಾಡಿರ್ತೀವಿ ಅಂದ್ರೆ ಅದ್ರದ್ದು ಕರ್ಮಗಳನ್ನ ನೆಕ್ಸ್ಟ್ ಅನುಭವಿಸ್ಬೇಕಾಗುತ್ತೆ. ಇವ್ರು ಎಲ್ಲ ಹೌದು ಎಲ್ಲ ಕೂಡಿಟ್ಟಿರ್ತಾರೆ, ಲಾಸ್ಟ್ಗೆ ಯಾರೋ ಬಂದು ಎತ್ಕೊಂಡು ಹೋಗ್ತಾರೆ. ಲಾಸ್ಟ್ ಅಲ್ಲಿ ಯಾರೋ ಕೂಡಿಟ್ಟಿದ್ನ ಇವ್ರು ಎತ್ಕೊಂಡು ಬಂದಿರ್ತಾರೆ. ಈಗ ಅದನ್ನ ತೀರ್ಸಕ್ಕೆ ಇವ್ರು ಮಾಡಿದ್ದು ಹೋಗುತ್ತೆ ಆ ತರ. ಸೊ ಇವ್ರು ಎತ್ಕೊಂಡ್ಬಂದು ಮಕ್ಳು ಮರಿ ಕೊಟ್ಟಿರ್ತಾರೆ, ಇವರೇ ತಿಂದಿರಲ್ಲ, ಅವ್ರ ಮಕ್ಳು ಮರಿ ಅದು ರೋಗಗಳಾಗಿ ಕಾಡುತ್ತೆ. ಅವ್ರು ತಿಂದಿರ್ತಾರಲ್ಲ, ಅವ್ರಿಗೆ ಎಫೆಕ್ಟ್ ಆಗಲ್ವಾ? ಒಂದು ಕಾಳನ್ನ ಹಾಕಿದ್ರೆ ಸರ್, ಒಂದು ಬೀಜ ಹಾಕಿದ್ರೆ ಅದರಿಂದ ಎಷ್ಟೋ ಒಂದು, ಈಗ ಭತ್ತ ಒಂದು ಕಾಳು ಹಾಕಿದ್ರೆ ಎಷ್ಟೊಂದು ಭತ್ತ ಬರುತ್ತಲ್ಲ, ಇದ್ರಲ್ಲಿರೋ ಅಂಶ ಎಲ್ಲದಕ್ಕೂ ಹರಡುತ್ತಲ್ಲ, ಹಂಗೇನೆ ಈ ಒಂದು ವ್ಯಕ್ತಿ ಮಾಡಿದ್ದು ಯಾರೆಲ್ಲ ಶೇರ್ ಮಾಡ್ಕೊಂಡಿರ್ತಾರೆ ಎಲ್ರಿಗೂ ಕರ್ಮಗಳು ಬಂದೇ ಬರುತ್ತೆ. ಅಂದ್ರೆ ಅವರಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನು ತಪ್ಪು ಮಾಡಿಲ್ಲ ಅಂದ್ರು ಅದನ್ನ ಯೂಸ್ ಮಾಡಿರೋದ್ರಿಂದ ಆ ಕರ್ಮ ಇಲ್ಲಿ ಬರುತ್ತೆ. ಆ ಮಕ್ಕಳು ಯೂಸ್ ಮಾಡಕ್ ಆಗಿಲ್ಲ ಅಂದ್ರು ಅವ್ರ ಅಪ್ಪ ಅಮ್ಮ ಯೂಸ್ ಮಾಡಿದ್ರು ಆ ಕರ್ಮ ಅವ್ರಿಗೆ ಶಿಫ್ಟ್ ಆಗಿರುತ್ತೆ. ಹೌದು. ಮತ್ತೆ ಒಂದು ನಾಗಂದು ಒಂದು 8ನೇ ಬರ್ತಲ್ಲಿ ಅವರು 12ನೇ ಬರ್ತಲ್ಲಿ ಒಬ್ಬ ವ್ಯಕ್ತಿ 12ನೇ ಬರ್ತಲ್ಲಿ ಅವರು ನಾಗಗಳ ಜೊತೆ ಮಾತಾಡೋದು, ನಾಗಗಳಿಂದ ಏನೆಲ್ಲ ತರಿಸ್ಕೊಳ್ಳೋದು, ಅಷ್ಟೊಂದು ಆರಾಧಕರಾಗಿರ್ತಾರೆ. ಅವರು ಏನಾಗುತ್ತೆ, ಅವ್ರು ನೆಕ್ಸ್ಟ್ ಬರ್ತ್ಗಳು ಬರ್ತಾ 8ನೇ ಬರ್ತಲ್ಲಿ ಅವ್ರೇನಾಗಿರ್ತಾರೆ, ಆ ಒಂದು ನಾಗಗಳಿಂದ ಅವ್ರಿಗೆ ಅಪಚಾರ ಮಾಡಿರ್ತಾರೆ. ಅಂದ್ರೆ ನಾಗಗಳಿಗೆ ಸರಿ ಪೂಜೆ ಮಾಡದೇ ಇರೋದು, ಅದು ಅಪಚಾರ ಮಾಡಿರ್ತಾರೆ. ಈ ಜನ್ಮದಲ್ಲಿ ಅವ್ರ ಫ್ಯಾಮಿಲಿಲಿ ಒಬ್ಬರಿಗೆ ಮಗು ಇಲ್ಲ, ಇನ್ನು ಇಬ್ಬರಿಗೆ ಮ್ಯಾರೇಜು ಆಗಿಲ್ಲ. ಅದು ನಾಗದೋಷ. ನಾಗದೋಷದಿಂದ ಮತ್ತೆ ಅವರು ಅದಕ್ಕೆ ಪರಿಹಾರನೂ ಕೇಳಿದ್ರು, ಪರಿಹಾರ ಬಂತು. ಅಂದ್ರೆ ಅದೊಂದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ ಯಾವುದೋ ಒಂದು ಪ್ಲೇಸ್ ಸರ್, ಅಲ್ಲಿ ಆ ನಾಗ ಅವ್ರು ಅಲ್ಲಿ ಪೂಜೆ ಮಾಡ್ತಾ ಇದ್ದಿದಂತೆ. ಅದೇ ಪ್ಲೇಸ್ಗೆ ಹೋಗಿ ಅವ್ರು ಮತ್ತೆ ನಾಗ ಪ್ರತಿಷ್ಠಾಪನೆ ಮಾಡ್ಬೇಕಂತೆ, ನಾಗ ಕಲ್ಲನ್ನ ಸ್ಥಾಪನೆ ಮಾಡಿ ಅದಕ್ಕೆ ಕೆಲವೊಂದು ಪರಿಹಾರಗಳು ಕೊಟ್ಟಿದ್ದಾರೆ, ಇಷ್ಟು ದಿನ ಪೂಜೆ ಅಂತ. ಅದೆಲ್ಲ ಮಾಡ್ಕೊಂಡ್ರೆ ಅವ್ರ ಲೈಫಲ್ಲಿ ಮತ್ತೆ ಎಲ್ಲ ಮದ್ವೆಗಳು, ಮಕ್ಕಳು ಎಲ್ಲ ಆಗುತ್ತೆ. ಈ ತರ ಇದೆ. ಅದಕ್ಕೆ ಪರಿಹಾರಗಳು ಸಿಗ್ತವೆ 100% ಸಿಗುತ್ತೆ. ಹೊರಗಡೆ ಎಲ್ಲ ಸಿಗದೇ ಇರುವಂತ ಪರಿಹಾರಗಳು ಅಲ್ಲಿ ಸಿಕ್ಬಿಡುತ್ತೆ. ಕೆಲವರು ಕೇಳಿದ್ರು, ನನಗೆ ನನ್ನ ಹಿಂದೆ ಏನೋ ಬ್ಲಾಕ್ ಮ್ಯಾಜಿಕ್ ಆಗಿದೆ ಏನೋ, ನನ್ನ ಹಿಂದೆ ಯಾವುದೋ ಒಂದು ಕೆಟ್ಟ ಆತ್ಮ ಓಡಾಡ್ತಾ ಇದೆ ಅಂತ ಯಾರೋ ಹೇಳಿದ್ದಾರೆ. ಹೌದಾ ಅಂತ ಚೆಕ್ ಮಾಡಿದಾಗ ಅದು ಅದು ಒಂದು ಕೆಟ್ಟ ಆತ್ಮ ಅಲ್ಲ. ಆಕ್ಚುಲಿ ಅದೊಂಥರ ಅವರಿಗೆ ಯಾವಾಗಲೂ ಅದು ಕಾಣಿಸ್ತಿತ್ತಂತೆ, ಒಂದು ನೆಗೆಟಿವ್ ತರ, ಒಂದು ಕಪ್ಪು ರೂಪದಲ್ಲಿ, ಒಂದು ಹೆಣ್ಣಿನ ರೂಪದಲ್ಲಿ ಕಾಣಿಸ್ತಾ ಇತ್ತಂತೆ. ಅವಾಗ ಅವ್ರಿಗೆ ನಾನು ಚೆಕ್ ಮಾಡಿದಾಗ ಅದು ಬಂತು, ಅವ್ರು ಬಂದು ಹಿಂದಿನ ಬರ್ತಲ್ಲಿ ಕಾಳಿ ಆರಾಧಕರಾಗಿರ್ತಾರೆ. ತುಂಬಾನೇ ಒಂದು ಅಮ್ಮ ಇಲ್ದಲೆ, ಕಾಳಿ ಇಲ್ದೆ ನಾನು ಬದುಕಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ಅವರು ಆ ರೇಂಜಿಗೆ ಪೂಜೆ ಮಾಡಿರ್ತಾರೆ. ಆ ಒಂದು ಪ್ರೀತಿಯಿಂದ ಅಮ್ಮ ಶಾಂಗಿರ ಅನ್ನೋ ಒಂದು ಯೋಗಿನಿನ ಇವ್ರ ಹಿಂದೆ ಇಟ್ಟಿರ್ತಾರೆ. ಅದು ಬೇರೆಯವ್ರಿಗೆ ನೆಗೆಟಿವ್ ಆಗಿ ಕಾಣಿಸಿರುತ್ತೆ. ಕೆಲವು ಧ್ಯಾನದಲ್ಲೆಲ್ಲ ಚೆಕ್ ಮಾಡಿ ಹೇಳಿರ್ತಾರೆ, ಬಟ್ ಇವರು ಕೆಲವೊಂದು ಏನೋ ಪ್ರಯೋಗಗಳು ಮಾಡಿರ್ತಾರೆ, ಬಟ್ ಅವರಿಗೆ ಅದು ನೆಗೆಟಿವ್ ಆಗಿ ಕಾಣಿಸಿರುತ್ತೆ. ಆಮೇಲೆ ನಾವು ಚೆಕ್ ಮಾಡಿದಾಗ ಅದು ಶಾಂಗಿರ ಅನ್ನೋ ಒಂದು ಯೋಗಿನಿ ಅಂತ ಬರುತ್ತೆ. ಸರಿ, ಶಾಂಗಿರನ ಯೋಗಿನಿ ಇದ್ದಾರೆ ಅಂದಮೇಲೆ ಅದಕ್ಕೆ ಏನಾರ ಒಂದು ಮಂತ್ರ ಇದೆಯಾ, ಅದು ಹೊಲಿಸ್ಕೋಬಹುದಾ, ಅದು ಅಂದ್ರೆ ನಾವು ರೀಡ್ ಮಾಡ್ಬೇಕಾದ್ರೆ ಆ ಒಂದು ಇಂಟ್ಯೂಷನ್ ಬರುತ್ತೆ. ಇವರು ಅಂದ್ರೆ ಈಗ ಏನು ಶಾಂಗಿರ ಅಂತ ಹೇಳಿದ್ವಲ್ಲ, ಅವ್ರು ಇವರಿಗೆ ಬೇಗ ಒಲಿತಾರಂತೆ, ಇವ್ರು ಅದನ್ನ ಆರಾಧನೆ ಮಾಡ್ಬೇಕಂತ ಒಂದು ಇಂಟ್ಯೂಷನ್ ಬರುತ್ತೆ. ಅವಾಗ ನಾವು ಅದಕ್ಕೆ ಮಂತ್ರ ಕೇಳಿದಾಗ ಮಂತ್ರ ಬರುತ್ತೆ. ಅದು ಶಾಂಗಿರಕ್ಕೆ ಸಂಬಂಧಪಟ್ಟಂತೆ ಅದು ಸಾಮಾನ್ಯವಾಗಿ ಇಲ್ಲೆಲ್ಲ ಬೇಗ ಸಿಗಲ್ಲ. ಅದು ಅಂತ ಒಂದು ಮಂತ್ರ ಬರುತ್ತೆ, ತುಂಬಾನೇ ಟೈಮ್ ಹಿಡಿಯುತ್ತೆ ಆ ಮಂತ್ರ. ಕೆಲವೊಂದು ನಮಗೆ ಗೊತ್ತಿಲ್ದಿರೋ ಮಂತ್ರ, ಅಗೋಚರ ಮಂತ್ರಗಳಿರ್ತವೆ ಸರ್. ಅಂದ್ರೆ ಕೆಲವೊಂದು ಇಲ್ಲೆಲ್ಲ ಯಾವುದೋ ಒಂದು ಬುಕ್ಸ್ ಅಲ್ಲಿ ಅಥವಾ ಯಾವುದೋ ಒಂದು ತಂತ್ರ ಬುಕ್ ಅಲ್ಲಿ ಏನೋ ಬರ್ದಿರ್ತಾರಲ್ಲ, ಅದನ್ನ ಮೀರಿದಂತ ಸೀಕ್ರೆಟ್ ಮಂತ್ರಗಳು ಬರ್ತವೆ. ಅಂದ್ರೆ ಅಲ್ಲಿಂದನೇ ಸಿಗುತ್ತೆ ಆ ಬೀಜಾಕ್ಷರ ಒಂದೊಂದನ್ನು ಸಮೇತ. ನಾವ್ ಏನ್ ಕೇಳ್ತೀವಿ ಅದನ್ನ ಇದ್ ಬೇಕೇ ಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಕೆಲವೊಂದು ಸೀಕ್ರೆಟ್ ಮಂತ್ರಗಳು ಕೊಡೋಕೆ ತುಂಬಾ ಆಟಾಡಿಸ್ತಾರೆ. ಒಂದು ಮಂತ್ರ ಹಿಂದೆ ಮುಂದೆ ಮಾಡಿ ಹೇಳೋದು ಉಂಟು. ಅಂದ್ರೆ ಒಬ್ಬ ವ್ಯಕ್ತಿಗೆ ಅಷ್ಟು ಈಸಿ ಕೊಟ್ರೆ ಅವರು ಬಳಸ್ಕೊಂಡ್ರು ಓಕೆ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಆಮೇಲೆ ಅವರು ಬೇಡ್ಕೋಬೇಕಾಗುತ್ತೆ. ನಾನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ, ನನಗೆ ಖಂಡಿತವಾಗ್ಲೂ ನನಗೆ ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಕರೆಕ್ಟಾಗಿ ಅದು ಏನಿರುತ್ತೆ ಮಂತ್ರ ಅದು ಬಂದ್ಬಿಡುತ್ತೆ. ಇಲ್ಲಿ ಇಲ್ದಿರೋ ನಮ್ಮ ಭೂಮಿ ಮೇಲೆ ಎಲ್ಲೂ ಸಿಗದಿರೋಂಥ ಮಂತ್ರಗಳು ಬಂದ್ಬಿಡುತ್ತೆ. ಸೊ ಅವೆಲ್ಲ ಮಂತ್ರಗಳನ್ನ ಮನುಷ್ಯರಿಗೆ ಅಂದ್ರೆ ಹೆಲ್ಪ್ ಆಗೋ ಥರ ಯೂಸ್ ಮಾಡಿ 100% ಹೆಲ್ಪ್ ಆಗುತ್ತೆ. ಬಟ್ ಆ ವ್ಯಕ್ತಿ ಏನು ಮಾಡಿದರೆ ಆ ಮಂತ್ರನ ಜಪ ಮಾಡ್ಬೇಕಾದ್ರೆ ಅವ್ರಿಗೆ ಅನುಭವ ಆಗಿದೆ ಆಲ್ರೆಡಿ. ಮಂತ್ರ ಕೊಡ್ತೀವಿ, ಒಂದು 2 days ಅವರು ಜಪ ಮಾಡ್ತಾ ಇರ್ತಾರೆ. ಬಟ್ ಅವ್ರು ಕೂತಿರೋ ಒಂದು ಅವ್ರ ಮನೇಲಿ ದೇವ್ರ ಮನೆ ಅಂತ ಇರುತ್ತಲ್ಲ ಸರ್, ಅಲ್ಲಿ ಜಪ ಮಾಡ್ತಾ ಇದ್ರಂತೆ ಬೆಳಗ್ಗೆ ಟೈಮೇ.
ಒಂದು ದೊಡ್ಡ ಸೌಂಡ್, ಏನೋ ಫೋಟೋ ಬಿದ್ದೋಯ್ತು, ದೀಪ ಬಿತ್ತು ಏನೋ ಅನ್ನೋ ಥರ, ಯಾರು ಬಂದು ಏನೋ ಎತ್ತಾಕಿದ್ದಾರೆ ಅನ್ನೋ ಥರ ಫೋರ್ಸ್ ಆಗಿ ಒಂದು ಸೌಂಡ್ ಬರುತ್ತೆ. ಬಟ್ ಈ ಮನುಷ್ಯ ಕಂಡ್ಬಿಟ್ಟಿರಲ್ಲ, ಅವರು ಭಯ ಆಗಿರುತ್ತೋ ಏನೋ ಗೊತ್ತಿಲ್ಲ, ಬೆಚ್ಚಿ ಬಿದ್ರಂತೆ ಅವರು. ಆಮೇಲೆ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಅಲ್ಲಿಲ್ಲ, ಏನು ಬಿದ್ದಿಲ್ಲ, ಏನಿದೆ ಹಂಗೆ ಇದೆ ಅದು, ಬಟ್ ಏನಿಲ್ಲ ಅಂದ್ರೆ ಆ ಫೋರ್ಸ್ ಮತ್ತೆ ಚೆಕ್ ಮಾಡ್ತೀವಿ ನಾವು ಯಾಕೆ ಅಂತ ಕೇಳಿದ್ರೆ ಆ ಒಂದು ಎನರ್ಜಿ ಆ ಟೈಮಲ್ಲಿ ಆ ಥರ ಫೋರ್ಸ್ಫುಲಿ ಬಂದಿರುತ್ತೆ ಆ ಮಂತ್ರ. ಇನ್ನೊಬ್ರಿಗೂ ಅದೇ ಥರ ಒಂದು ಚೌಡಿ ಪೂಜೆ ಮಾಡ್ತಾ ಇರ್ತಾರೆ, ಅವರು ನಾನು ಅದನ್ನು ಜಾಸ್ತಿ ಹೊಲಿಸ್ಕೋಬೇಕು, ಮಂತ್ರ ಕೊಡಿ ಅಂತ ಕೇಳ್ತಾರೆ. ನಾವು ಆ ಚೌಡಿಗೆ ಪ್ರೇಯರ್ ಮಾಡಿ ಆ ಮಂತ್ರ ಬರುತ್ತೆ. ಅವರು ಒಂದು ಮೆಥಡಲ್ಲಿ ಹೇಳೋಕ್ಕೆ, ಕೆಲವೊಂದು ಮಂತ್ರಗಳು ಹೇಳೋದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ ಸರ್. ಈಗ ನಾವು ನಾರ್ಮಲಿ ಎಲ್ಲ ಹೇಳ್ತೀವಲ್ಲ ಆ ಥರ ಅಲ್ಲ, ಕೆಲವೊಂದು ಮಂತ್ರಗಳು ಬೇಗ ಹೊಲಿಬೇಕಂದ್ರೆ ಕೆಲವೊಂದು ಬೇಗ ಹೊಲಿಯೋ ಥರ ಒಂದು ಮಾರ್ಗನೂ ಅಲ್ಲಿಂದ ನಮಗೆ ಸಿಗುತ್ತೆ ಆಕಾಶಿಕ್ ರೀಡಿಂಗಿಂದ. ಸೊ ಈಗ ನೀವು ಬೇರೆ ಯಾರ್ದೋ ಒಬ್ಬ ವ್ಯಕ್ತಿನ ಈಗ ಚೆಕ್ ಮಾಡೋಣ ಅಂದರೆ ಆ ಪ್ರೋಸೆಸ್ ಹೆಂಗಿರುತ್ತೆ, ಇಲ್ಲೇನೆ ನಮ್ಮ ವೀಕ್ಷಕರ ಮುಂದೆ ಅದನ್ನು ಮಾಡಿ ತೋರಿಸ್ಬೋದಾ ನೀವು? ಖಂಡಿತ ಮಾಡ್ಬೋದು ಮಾಡ್ಬೋದಾ? ಸೊ ಅಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಇಂಥದ್ದು ಏನೋ ತೊಂದರೆ ಐತೆ ಅಂದರೆ ಅದು ಏನಕ್ಕೆ ತೊಂದರೆ ಆಗೈತೆ ಅಂತ ನೀವು ಇಲ್ಲೇ ಚೆಕ್ ಮಾಡಿ ಲೈವಲ್ಲಿ ಕೊಡ್ಬೋದು. ಅವ್ರ ಫೋನಲ್ಲಿ ಬಂದರೂ ಓಕೆನಾ, ಇಲ್ಲ ಡೈರೆಕ್ಟ್ ಆಗಿ ಅವ್ರ ಫೋಟೋ ಓಕೆನಾ? ಫೋಟೋ ಏನು ಬೇಡ ಸರ್, ಅವ್ರದ್ದು ಹೆಸರು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ರೆ ಸಾಕು, ಅಥವಾ ಸರ್ನೇಮು, ಪ್ಲೇಸ್, ಈ ಥರ ಯಾವ್ದಾದ್ರು. ಅದು ವ್ಯಕ್ತಿನೇ ಆಗಿರ್ಬೋದಾ, ಇಲ್ಲ ಬೇರೆ ಯಾವುದೋ ಪ್ಲೇಸ್ ಆಗಿರ್ಬೋದಾ, ಇಲ್ಲ ಏನಾದರೂ ಆಗಿರ್ಬೋದು, ಸಬ್ಜೆಕ್ಟ್ ಏನೇ ಇರಲಿ. ಓಕೆ, ಹೌದು, ಮಾಡಿ ತೋರಿಸ್ಬೋದು. ತೋರಿಸ್ಬೋದು. ಇದ್ರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಖಂಡಿತ ಮಾಡೋಣ. ಓಕೆ, ಸೊ ವೀಕ್ಷಕರೇ, ಇದೊಂದು ಅಂದರೆ ವಿಶೇಷವಾಗಿ ಒಂದು ಆಕಾಶ ದಾಖಲೆಗಳ ಬಗ್ಗೆ ಒಂದು ಮಾಹಿತಿ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಪರಿಹಾರಗಳು ಸಿಗ್ತಾ ಇದ್ದಾವೆ, ಸಾಕಷ್ಟು ಜನ ಅದನ್ನು ಪರಿಹಾರ ಪಡೆದವರೆ, ತೊಗೊತಾ ಇದ್ದಾರೆ ಅಂತ ಹೇಳ್ತಾವ್ರೆ. ಸೊ ಇದನ್ನು ಲೈವಲ್ಲಿ ಯಾವ ಥರ ಪ್ರೋಸೆಸ್ ಇರುತ್ತೆ, ಯಾವ ಥರ ಇದನ್ನು ಚೆಕ್ ಮಾಡೋಣ ಅಂತೇಳಿ ಒಂದು ಕುತೂಹಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅದ್ರ ಬಗ್ಗೆ ಎಪಿಸೋಡ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.